ಮೊನ್ನೆ ರಾತ್ರಿ ಸುಮಾರು 9:30 ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ ಅವನ ಮನೆಗೆ ನುಗ್ಗಿದಂತೆ ದೃಶ್ಯವಾಗಿದ್ದು ಹಲ್ಲೆ ಮಾಡಿದ್ದು. ಅದರಿಂದ ಅವರು ಮೃತ ಹೊಂದಿದ್ರು. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ರು ಅವರ ಕೆಲವರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಯಾವ ಕಾರಣಕ್ಕಾಗಿ ಮಾಡಿದ್ರು ಅವರೆಲ್ಲ ಸೇರ್ ಮಾಡಿದ್ರು ಅನ್ನೋ ಡೀಟೇಲ್ಸ್ ನಮ್ಮ ತನಿಖೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕದಂತ ಸಂಬಂಧಪಟ್ಟಂತ ಎಷ್ಟು ತಗೊಂಡು ವಿಚಾರಣೆ ಸರ್ ಏನು ತಂಡದಿಂದ ರಚನೆ ಮಾಡಿದ್ದು, ಎಷ್ಟು ಜನ? ಇಲ್ಲ, ಈ ಕುರಿತಾಗಿ ಅಗತ್ಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪ್ರತ್ಯೇಕ ತಂಡಗಳನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಮತ್ತು ಅವ್ರನ್ನ ವಿಚಾರಣೆಗೊಳಪಡಿಸ್ಲಿಕ್ಕೆ ಹೀಗೆ ಪ್ರತ್ಯೇಕ ತಂಡಗಳನ್ನು ಯಾವ ಕಾರಣಕ್ಕೆ ಅದೆಲ್ಲ ಇನ್ನು ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟಲ್ಲಿ ಅವರು ಒಂದು ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಈಗ ಸಸ್ಪೆಕ್ಟ್ಸ್ ಏನಿದೆ ಅವ್ರನ್ನೆಲ್ಲ ವಿಚಾರಣೆ ಮಾಡೋದು ಡಿಸ್ಕ್ಲೋಸರ್ ಆಗಿದೆ. ಇನ್ನು ವಿವರಗಳೊಂದು ಕ್ಲಾರಿಟಿ ಸಿಗ್ತದೆ. ಇನ್ನೊಂದು ಥರ ನಮಗೆ ಆ ತಿಂಗಳಲ್ಲಿ ಇಲ್ಲ, ಈ ಹಿಂದೆ ಅವರು ದೂರು ಕೊಟ್ಟ ನಂತರ ನಾವು ಹೆಚ್ಚುವರಿ ಮಾಹಿತಿಯನ್ನು ಪ್ರಯತ್ನ ಮಾಡಿದ್ವಿ. ಮುಂದುವರೆದು ಅವ್ರು ಕೊಟ್ಟಂತ ಕೆಲವು ಸಾಕ್ಷಿಗಳು ಅದರ ಹಿನ್ನೆಲೆಯಲ್ಲಿ ಅದರಲ್ಲಿ ಗಾಂಜಾ ಸೇವನೆ ಮಾಡುವಂಥದ್ದು ಕಂಡು ಹಿನ್ನೆಲೆಯಲ್ಲಿ ಒಂದು ಗಾಂಜಾ ಕನ್ಸಂಪ್ಷನ್ ಕೇಸ್ ಮಾಡಿದ್ರು. ಮತ್ತೆ ಅವರು ಹೆಚ್ಚುವರಿ ಮಾಹಿತಿಯನ್ನು ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ನಮಗೇನು ವಿಷಯ ಕಂಡು ಬಂತು ಆ ಪ್ರಕಾರ ನಾವು ಕಾನೂನು ತಗೊಂಡಿದ್ವಿ. ಆ ಸಂದರ್ಭದಲ್ಲಿ ಆರೋಪಿಸಿದ್ದು 4 ಜನ. ಅದರಲ್ಲಿ ಒಬ್ಬನ ಮೇಲೆ ಆ ಒಂದು ಇದರಲ್ಲಿ BNSS ಕಾಯ್ದೆ ಮಾಡಿದ್ವಿ. ಅದೇ ಸಮಯದಲ್ಲಿ ಒಬ್ಬ ಗಡೀಪಾರಾಗಿದ್ದಾರೆ. ಈಗ ಗೋವಾ ಮುಂತವರು ಅವರು ಯಾರ ಮೇಲೆ ಅವಾಗ ಅವ್ರಿಗೂ ಇವಾಗ ಇದು ಸಸ್ಪೆಕ್ಷನ್ ಮತ್ತೆ ಅವರು ಆರೋಪಿಗಳು ಅದು ನರಗುಂದದ ಶಾಸಕರು ಮಾಜಿ ಸಚಿವರಾದ ಶ್ರೀ CC ಪಾಟೀಲ್ ಅವರು ಕುರುಬ ಸಮಾಜವನ್ನು ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದಂಥ ಖಂಡನೀಯ ವಿಷಯ. ನಾನು ಕೂಡ ಕುರುಬ ಸಮಾಜದ ಯುವ ಮುಖಂಡನಾಗಿ ನಾನು ಅವರು ಮಾತನಾಡಿದಂಥ ಮಾತುಗಳನ್ನು ಖಂಡಿಸುತ್ತೇನೆ. ಸಾರ್ವಜನಿಕ ಜೀವನದಲ್ಲಿ ಇರುವವರು ಜಾತಿ ಧರ್ಮದ ಬಗ್ಗೆ ಎಂದೂ ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು. ಯಾಕೆಂದರೆ ಅವರವರ ಜಾತಿ ಅವರವರ ವೃತ್ತಿ ಅವರಿಗೆ ಪ್ರಮುಖವಾಗಿರುತ್ತದೆ.